ನಮಸ್ಕಾರ. ನಾವು ಇವತ್ತು ಈ ದಿನ ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿಯನ್ನು ನಾವು ಮಾಡ್ತಾಯಿದ್ದೀವಿ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ವಾರ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮತ್ತು COs ಅವರಿಗೆ ಸೂಚನೆಯನ್ನು ಕೊಟ್ಟು ಜಿಲ್ಲಾ ಮಂತ್ರಿಗಳ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿಯನ್ನು ನಾವು ಕರೆದು ಸಭೆ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದರು. ಈ ಸಂಬಂಧ ನಮ್ಮ ಉಸ್ತುವಾರಿ ಸಚಿವರ ಸಾಹೇಬ್ರ ಕಡೆ ಚರ್ಚೆ ಮಾಡಿ ನಾವು ಇವತ್ತು ಈ ಸಭೆಯನ್ನು ನಾವು ಮಾಡ್ತಾಯಿದ್ದೀವಿ. ಸಾಹೇಬರು ಸೂಚನೆ ಕೊಟ್ಟಿರೋದಂತೆ ನಮಗೆ ಯಾವುದೇ ಗ್ರಾಮದಲ್ಲಿ ನೀರಿನ ಕೊರತೆ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತೇಳಿ ಮುಖ್ಯಮಂತ್ರಿ ಸಾಹೇಬರು ಮತ್ತು ನಮ್ಮ ಉಸ್ತುವಾರಿ ಸಚಿವರು ಸಾಹೇಬರು ಕೂಡ ಸೂಚನೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ನಾವು ಇವತ್ತು ಮೀಟಿಂಗ್ ಮಾಡ್ತಾಯಿದ್ದೀವಿ. ಈಗ ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು 11 ಗ್ರಾಮದಲ್ಲಿ ನಾವು ಖಾಸಗಿ ಬೋರ್ವೆಲ್ಗಳಿಂದ 13 ಗ್ರಾಮಗಳಲ್ಲಿ ಖಾಸಗಿ ಬೋರ್ವೆಲ್ಗಳಿಂದ ನೀರನ್ನು ಪಡೆದು ನಾವು ಕುಡಿಯೋ ನೀರಿಗೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮತ್ತು 2 ಗ್ರಾಮದಲ್ಲಿ ಟ್ಯಾಂಕರ್ ಮುಖೇನ ನಾವು ನೀರನ್ನು ಜನಗಳಿಗೆ ಕೊಡ್ತಾ ಇದ್ದೀವಿ. ಮತ್ತು ಪ್ರತಿ ವಾರ ನಾವು ಇದೇ ರೀತಿಯಾದಂಥ ಸಭೆಯನ್ನು ಪ್ರತಿ ಸೋಮವಾರ 3 ಗಂಟೆಗೆ ನಾವು ಸಭೆ ಮಾಡಬೇಕು ಅಂತೇಳಿ ನಾನು CO ಅವರು ನಿರ್ಧಾರ ಮಾಡಿದ್ದೇವೆ. ಇನ್ನು ಮುಂದಿನ ಒಂದು ವಾರದಲ್ಲಿ ಸುಮಾರು 24 ಗ್ರಾಮಗಳಲ್ಲಿ ಸಮಸ್ಯೆ ಆಗಬಹುದು ಅಂತ ಹೇಳಿ ನಮ್ಮ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂತಹ ಗ್ರಾಮಗಳಿಗೆ ಈಗಾಗಲೇ ನೀವು ಸಿದ್ಧತೆಯನ್ನು ಮಾಡ್ಕೊಳ್ಳಿ, ಎಲ್ಲ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ವಾಟರ್ ಟೆಸ್ಟಿಂಗ್ ಮಾಡ್ತಕ್ಕಂಥದ್ದಾಗ್ಬೋದು, ಪೈಪನ್ನು ಕನೆಕ್ಷನ್ ಕೊಟ್ಟು ತೆಗೆದುಕೊಂಡು ಹೋಗೋದಕ್ಕೆ ಈ ಥರದ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ ಅಂತ ಈಗಾಗಲೇ ನಾವೀಗ ಕೊಟ್ಟಿದ್ದೇವೆ. ಇದಾದ ಪ್ರತಿ ಮೀಟಿಂಗಲ್ಲೂ ಕೂಡ ತಮಗೆ ನಾವು ಅಪ್ಡೇಷನನ್ನು ಕೊಟ್ಕೊಳ್ತಾ ಹೋಗ್ತೀವಿ. ಮತ್ತು ಕೆಲವು ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆಗೆ ನಾವು ಕೆಲವು ಸೂಚನೆಯನ್ನು ಕೊಟ್ಟಿದ್ದೀವಿ. ಬಾನುವಳ್ಳಿಯಲ್ಲಿ 28 ಗ್ರಾಮಗಳಿಗೆ ನೀರು ಕೊಡ್ತಾ ಇದ್ದೀವಿ. ಅಲ್ಲಿ ಮರಳಿನ ಕೊರತೆ ಇದೆ. ತುರ್ತು ಮರಳನ್ನು ನದಿಯಿಂದನೇ ತೆಗೆದುಕೊಳ್ಬೇಕಾಗುತ್ತೆ, ಅದು ಫಿಲ್ಟ್ರ್ ಮರಳು ಬೇಕಾಗುತ್ತೆ. ಈಗಾಗಲೇ ನಾವು ಸೂಚನೆಯನ್ನು ಸರ್ಕಾರದ ಅನುಮತಿ ಬೇಕಾಗುತ್ತೆ, ಸರ್ಕಾರದ ಅನುಮತಿಯನ್ನು ನಿರೀಕ್ಷಿಸಿ ನಾವು ಇವರಿಗೆ ಮರಳನ್ನು ತೆಗೆದುಕೊಂಡು ಅದನ್ನು ಚಾಲೂ ಮಾಡಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ. ಇನ್ನೊಂದು ಚನ್ನಗಿರಿ ತಾಲೂಕಿನಲ್ಲಿ ಕಗ್ಗಿ ಕೆರೆಯಲ್ಲಿ ಸುಮಾರು 8 ಗ್ರಾಮಗಳಿಗೆ, ಎಷ್ಟು ಗ್ರಾಮ ಅದು 27 ಗ್ರಾಮಗಳಿಗೆ ಕುಡಿಯೋ ನೀರನ್ನು ಕೆರೆಯಿಂದ ನಾವು ಕೊಡ್ತೀವಿ. ಈಗಾಗಲೇ ಅದು ಕೂಡ ಕುಸಿತ ಆಗಿದೆ, ಸುಮಾರು 3 ರಿಂದ 4 ಅಡಿ ಕುಸಿತ ಆಗಿದೆ. ಅದು ಯಾಕೆ ಕುಸಿತ ಆಗಿದೆ ಅಂದರೆ ಕೆಲವರು ಅನಧಿಕೃತವಾಗಿ ರೈತರುಗಳು ಅಥವಾ ಅನಧಿಕೃತ ವ್ಯಕ್ತಿಗಳು ಟ್ಯಾಂಕರ್ ಮುಖೇನ ಮತ್ತು ಪಂಪ್ ಮುಖೇನ ಆ ನೀರನ್ನು ಕುಡಿಯೋ ನೀರನ್ನು ತೆಗೆದುಕೊಂಡು ಹೋಗಿ ನಮಗೆ ಶಾರ್ಟೇಜನ್ನು ಮಾಡಿದ್ದಾರೆ. ಹೀಗಾಗಿ ಅಂಥವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಿ ನಾನು ನಮ್ಮ ಇಂಜಿನಿಯರ್ಸ್ಗಳಿಗೆ, ನಮ್ಮ ತಾಲೂಕ್ ಪಂಚಾಯತ್ EOಸ್ಗೆ ಮತ್ತು ಪೊಲೀಸ್ ಇಲಾಖೆಗೂ ಕೂಡ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಹಾಗಾಗಿ ನಾನು ಮನವಿಯನ್ನು ಮಾಡೋದು, ನಾವು ಕಾನೂನು ಕ್ರಮ ಕೈಗೊಳ್ಳೋದು ಒಂದು ಕಡೆ ಆದರೆ ದಯಮಾಡಿ ರೈತರುಗಳು ಮತ್ತು ಯಾರು ಅನಧಿಕೃತ ವ್ಯಕ್ತಿಗಳಿದ್ರೆ ದಯಮಾಡಿ ಸಹಕಾರ ಮಾಡಬೇಕು. ಕುಡಿಯೋ ನೀರು ಬಹಳ ಮುಖ್ಯ ಆಗ್ತದೆ. ಕುಡಿಯೋ ನೀರು ಇರ್ತಕ್ಕಂಥ ಜಲಮೂಲಗಳನ್ನು ತಾವು ಯಾವುದೇ ಕಾರಣಕ್ಕೂ ತೊಂದರೆ ಮಾಡಬಾರ್ದು ಅಂತ ನಾನು ಮನವಿಯನ್ನು ಕೂಡ ನಾನು ಮಾಡ್ಕೊಳ್ತೀನಿ ತಮ್ಮ ಮುಖೇನ. ಆ ಗ್ರಾಮಕ್ಕೆ ಈಗಾಗಲೇ ನಾವು ಭದ್ರಾ ಮೇಲ್ದಂಡೆಯ ಇಂಜಿನಿಯರ್ ಕಡೆ ಮಾತಾಡಿದ್ದೀವಿ. ಅವರು ಪಂಪು ಕೆಟ್ಟಿದೆಯಂತೆ, ಇನ್ನೊಂದು 2-3 ದಿನದಲ್ಲಿ ನಾವು ಅದನ್ನು ರಿಪೇರಿ ಮಾಡಿಸಿ ಅಲ್ಲಿಗೂ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿ ನಮಗೆ ತಿಳಿಸಿದ್ದಾರೆ. ಅದಲ್ಲದೆ ಹೊನ್ನಾಳಿ ತಾಲೂಕಿನಲ್ಲಿ ಹನುಮಸಾಗರ ಅನ್ನೋ ವಿಲೇಜಲ್ಲಿ KSHIPನಿಂದ ಪೈಪು ಹಾಳಾಗಿ ಅಲ್ಲೂ ಕೂಡ 2 ತಿಂಗಳಿಂದ ನೀರಿನ ಸಮಸ್ಯೆ ಆಗಿದೆ ಅಂತ ಹೇಳಿದ್ರು. ಈಗ ನಾನು ಚೀಫ್ ಇಂಜಿನಿಯರ್ ಸಾಹೇಬರಿಗೆ ಮಾತಾಡಿ ಅದನ್ನು ಇವತ್ತೇ ರಿಪೇರಿ ಮಾಡಿಸಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತೀವಿ ಅಂತ ನಾವು ತಿಳಿಸಿದ್ದೇವೆ. ನಮ್ಮಲ್ಲಿ ನಗರ ಪ್ರದೇಶ ದಾವಣಗೆರೆಯಲ್ಲಾಗ್ಬೋದು ಅಥವಾ ನಮ್ಮ ಯಾವುದೇ ಪಟ್ಟಣ ಪಂಚಾಯಿತಿ ಪುರಸಭೆಗಳಲ್ಲಿ ಕೂಡ ನೀರಿನ ತೊಂದರೆ ಇದೆಯಾ ಅಂತೇಳಿ ಪರಿಶೀಲನೆ ಮಾಡಿದ್ದೇವೆ ಮತ್ತು ತೆಗೆದುಕೊಂಡಿದ್ದೀವಿ ಮಾಹಿತಿಯನ್ನು. ಎಲ್ಲೂ ಕೂಡ ನೀರಿನ ತೊಂದರೆಗಳು ನಮಗೆ ಇದುವರೆಗೂ ಕಂಡು ಬಂದಿಲ್ಲ. ಆದರೂ ಕೂಡ ನಮ್ಮ ಅಧಿಕಾರಿಗಳಿಗೆ ಎಲ್ಲೆಲ್ಲಿ ತೊಂದರೆ ಆಗಬಹುದು ಅಂತಕ್ಕಂಥ ಪ್ರದೇಶಗಳಿಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಅಂತ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ. ಅದಕ್ಕಿಂತ ಹೆಚ್ಚಿನದಾಗಿ ಕುಡಿಯೋ ನೀರಿನ ಗುಣಮಟ್ಟ ಬಹಳ ಮುಖ್ಯವಾಗ್ತದೆ. ನಮ್ಮ ಆರೋಗ್ಯ DHO ಸಾಹೇಬರಿದ್ದಾರೆ ಮತ್ತು ನಮ್ಮ ಎಲ್ಲ ಇಂಜಿನಿಯರ್ಸ್ಗಳಿಗೆ ನಮ್ಮದು NABL ಲ್ಯಾಬ್ರೇಟರೀಸ್ಗಳು 3 ಲ್ಯಾಬ್ರೇಟರೀಸ್ ನಮ್ಮ ಜಿಲ್ಲೆಯಲ್ಲಿದ್ದಾವೆ. ಒಂದು ಚನ್ನಗಿರಿಯಲ್ಲಿದೆ, ಇನ್ನೊಂದು ಜಿಲ್ಲಾ ಲ್ಯಾಬ್ರೇಟರಿ ನಮ್ಮ ದಾವಣಗೆರೆಯಲ್ಲಿದೆ, ಇನ್ನೊಂದು ಪೊಲ್ಯೂಷನ್ ಬೋರ್ಡಿನ ಲ್ಯಾಬ್ರೇಟರಿ ನಮ್ಮಲ್ಲಿದೆ. ಆ ಲ್ಯಾಬ್ರೇಟರಿಲಿ ನಾವು ಕೆಮಿಕಲ್ ಮತ್ತು ಬಯೋಲಾಜಿಕಲ್ ಟೆಸ್ಟನ್ನು ಮಾಡೋದಕ್ಕೆ ಅವಕಾಶ ಇದೆ. ಸೊ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ, ದಯಮಾಡಿ ಎಲ್ಲೆಲ್ಲಿ ನೀರಿನ ಗುಣಮಟ್ಟ ಕಡಿಮೆ ಆಗ್ತಾಯಿದೆ ಅದರ ಮೇಲೆ ಕಣ್ಣಿಟ್ಟು ನೀವು ತಪಾಸಣೆಯನ್ನು ಮಾಡಿ ಅಂತ ಹೇಳಿದ್ದೀನಿ. ಅದಲ್ಲದೆ ನಾವು ನಮ್ಮ ಜಿಲ್ಲೆಯಲ್ಲಿ ತಾಲೂಕಿಗೊಂದು ಸಹಾಯವಾಣಿಯನ್ನು ನಾವು ತೆರೆದಿದ್ದೇವೆ. ದಾವಣಗೆರೆಗೆ 08192
ಡಿಸ್ಟಿಕ್ದು ಸಹಾಯವಾಣಿ 08192262126 ಈ ಜಿಲ್ಲಾ ಸಹಾಯವಾಣಿಗೆ ಕರೆಯನ್ನು ಮಾಡಬಹುದು. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕೂಡ ಇದು ಲಭ್ಯ ಇರುತ್ತೆ. ಇದಲ್ಲದೆ ನಮ್ಮ ತಹಶೀಲ್ದಾರ್ ಅವ್ರಿಗೂ ಕೂಡ ನೀವು ದೂರವಾಣಿ ಮಾಡಿ ತಿಳಿಸ್ಬೋದು. ನಮ್ಮ ತಾಲೂಕ್ ಪಂಚಾಯತ್ ಇಒಸ್ಗೂ ಕೂಡ ನೀವು ದೂರವಾಣಿ ಮಾಡಿ ತಿಳಿಸ್ಬಹುದು. ಅಥವಾ ನಮ್ಮ PDOಸ್ಗಳು, ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಕೂಡ ತಾವು ತಿಳಿಸಿದ್ರೆ ನಾವು ಕೂಡಲೇ ಅದನ್ನು ನಾವು ಬಗೆಹರಿಸ್ತೀವಿ. ಅದಲ್ಲದೆ ದನಕರಿಗಳಿಗೂ ಕೂಡ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮೇಲುಸ್ತುವಾರಿಯನ್ನು ನೋಡ್ಕೊಳ್ಳೋದಕ್ಕೆ ನಮ್ಮ ಎಲ್ಲ ಅಧಿಕಾರಿಗಳಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಮೇವಿನ ಕೊರತೆ ಯಾವುದೂ ಇಲ್ಲ. ಸುಮಾರು 62 ವಾರಗಳಿಗೆ ಆಗುವಷ್ಟು ಮೇವು ನಮ್ಮ ಜಿಲ್ಲೆಯಲ್ಲಿ ಲಭ್ಯ ಇದೆ. ರಾಗಿ ಬೆಳೆ, ಹಿಂಗಾರು ರಾಗಿ ಬೆಳೆ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಮೇವಿಗೆ ಯಾವುದೇ ರೀತಿಯಾದಂಥ ಕೊರತೆ ಇಲ್ಲ. ಮತ್ತು ಈಗ ಭತ್ತ ಕೂಡ ಕಟಾವು ಬರೋದ್ರಿಂದ ಇನ್ನೊಂದು 1-1.5 ತಿಂಗಳಲ್ಲಿ ನಮಗೆ ಇನ್ನೂ ಒಂದು 40 ವಾರಕ್ಕೆ ಆಗುವಷ್ಟು ಮೇವು ನಮ್ಮ ಜಿಲ್ಲೆಗೆ ಸಾಕಷ್ಟು ಸಿಗ್ತದೆ. ಹಾಗಾಗಿ ನಾವು ಮಳೆಯ ಪರಿಸ್ಥಿತಿಯನ್ನು ನೋಡಿಕೊಂಡು ಪ್ರತಿ ವಾರ ತಮಗೆ ಮಾಹಿತಿಯನ್ನು ನಾವು ಹಂಚಿಕೊಳ್ಳೋರಿದ್ದೇವೆ. ಥ್ಯಾಂಕ್ ಯು.